ಮಹಾತ್ಮೆ ಅಧ್ಯಾಯ 7 ಬಿಡಾಲನ ವಧೆ. ಕಡುಶೌರಿ ಪರದೇವತೆಯು ಗಡದ ದುಷ್ಟ ಬಿಡಾಲನೆಂಬ ಮಡುಹಿದಳು ಮಹಾಲಕ್ಷ್ಮೀ ಶಿವನ ತ್ರಿಶೂಲದಿಂದ ರಣದಿ. ಚಕ್ಷುರನು ಮರಣ ಹೊಂದಿದ್ದನ್ನು ಕಂಡು ರಾಕ್ಷಸರ ಸೈನ್ಯ ಕಣ್ಣಲ್ಲಿ ಕಂಡವಾಯಿತು. ದೇವಿಯ ಉಗ್ರರೂಪವನ್ನು ತಾಳಲಾರದೆ ಸೈನ್ಯವು ಪಲಾಯನಗೈಯಿತು. ರಾಕ್ಷಸನಾದ ಮಹಾ ಬಿಡಾಲನು ಕೋಪದಿಂದ, ದೇವಿ ನೀನು ಶೂರಳು, ಧೀರೆ, ಆದರೆ ನಮ್ಮ ದೈತ್ಯರನ್ನು ಕೊಂದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಾನು ಸರ್ವಲೋಕಗಳನ್ನು ನಾಶ ಮಾಡುವೆ, ಮಾಯಾವಿ ವಿಷ್ಣುವನ್ನು ಕೊಂದು ತ್ರಯಂಬಕವನ್ನು ಕಟ್ಟಿಹಾಕುವೆ ಎಂದು ಪ್ರತಿಜ್ಞೆ ಮಾಡಿದನು. ಮಹಾಬಿಡಾಲನ್ನು ಪ್ರಯೋಗಿಸಿದ ಶರಗಳು ದೇವಿಗೆ ಮುತ್ತಿಗೆ ಹಾಕಿತು. ದೇವಿಯ ಕಿರೀಟವು ಬಾಣಗಳಿಂದ ಆವರಿಸಿತು. ತನ್ನ ಸುತ್ತಲೂ ನುಗ್ಗಿ ಬಂದ ರಾಕ್ಷಸರನ್ನು ದೇವಿಯು ಕೊಂದು ಹಾಕಿದಳು. ಆನೆಗಳನ್ನು ದೇವಿ ತುಳಿದು ಹಾಕಿದಳು. ಕುದುರೆಗಳನ್ನು ತರಿಸಿ ಓಡಿಸಿದಳು. ಸೂರ್ಯನ ಬೆಳಕು ಕಾಣದಂತೆ ಬಾಣಗಳು ಭೂಮಿಯನ್ನು ಆವರಿಸಿತು. ರಾಕ್ಷಸರ ಕವಚಗಳನ್ನು ಭೇದಿಸಿ ಎದೆಗೆ ಬಾಣಗಳು ಹೊಕ್ಕವು. ಬಿಡಾಲನು ಹೊಸ ರಥವನ್ನು ಏರಿ ಬಿಲ್ಲನ್ನು ರೋಷದಿಂದ ಎಸೆದು ಮಹಾದೇವಿಯ ದೇಹಕ್ಕೆ ಕೂರಂಬುಗಳನ್ನು ಬಿಟ್ಟನು. ಬಾಣಗಳಿಂದ ಬೆಂಕಿಯ ಕಿಡಿಗಳು ಉದುರಿದವು. ಕಿಡಿಗಳು 4 ದಿಕ್ಕಿಗೂ ವ್ಯಾಪಿಸಿತು. ಬಿಡಾಲನು ತಾನು ಮಾಡಿದ ಕುಕೃತ್ಯದಿಂದ ಏನೂ ಕಾಣಿಸಲಿಲ್ಲ. ಶಾಂಭವಿ, ದೈತ್ಯ, ಭೂಮಿ, ಆಕಾಶ, ನಕ್ಷತ್ರಗಳು ಯಾವುದೂ ಕಾಣಿಸುತ್ತಿರಲಿಲ್ಲ. ದೇವಿಯು ತನ್ನ ಬಳಿ ಇರುವ ಸಕಲ ಆಯುಧಗಳನ್ನು ಪ್ರಯೋಗಿಸಿ ರಾಕ್ಷಸ ಸೈನ್ಯವನ್ನು ಧೂಳಿಪಟ ಮಾಡಿದಳು. ಮಹಾಶಸ್ತ್ರವನ್ನು ಉಪಯೋಗಿಸಿ ಕೆಲವು ರಾಕ್ಷಸರನ್ನು ಕೊಂದಳು. ತ್ರಿಶೂಲದಿಂದ ಪುನಃ ಕೆಲವರನ್ನು ಕೊಂದಳು. ದೇವೇಂದ್ರನ ವಜ್ರಾಯುಧವನ್ನು ಪ್ರಯೋಗಿಸಿ ಕೆಲವರನ್ನು ಕೊಂದಳು. ಹರಿಯ ಚಕ್ರವನ್ನು ದೈತ್ಯ ಸಂಹಾರಕ್ಕಾಗಿ ಪ್ರಯೋಗಿಸಿದಳು. ಹೀಗೆ ದೇವಿಯ ರುದ್ರರೂಪ ತಾಳಿ ಭೂಮಿಯ ಮೇಲೆ ಪ್ರಳಯ ತಾಂಡವ ನಡೆಸಿದಳು. ದೇವಿಯ ನೃತ್ಯವನ್ನು ಕೊಂಡು ಬಿಡಾಲನು ಕುಪಿತನಾಗಿ ಈಕೆಯನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಲೇಬೇಕು ಎಂದು ನಿರ್ಧರಿಸಿ ತನ್ನ ಬಳಿ ಇರುವ ಮಹಾಗದೆಯನ್ನು ದೇವಿಯ ಮೇಲೆ ಎಸೆದನು. ಅವನು ಬೀಸಿದ ಗದೆಯನ್ನು ದೇವಿಯು ತನ್ನ ಕೂರಂಬುಗಳಿಂದ ಚಚ್ಚಿ ಹಾಕಿದಳು. ಬಿಡಾಲನು ಭೂಮಿಯ ಮೇಲೆ ದೊಪ್ಪನೆ ಬಿದ್ದನು. ರೋಷದಿಂದ ಮೇಲಕ್ಕೆದ್ದು ಖಡ್ಗವನ್ನು ದೇವಿಯ ಕಡೆಗೆ ಎಸೆದನು. ದೇವಿಯು ತನ್ನ ಬಳಿ ಇರುವ ಅಸ್ತ್ರದಿಂದ ಖಡ್ಗಗಳನ್ನು ತುಂಡು ಮಾಡಿದಳು. ದೇವಿ ಹಾಗೂ ದೈತ್ಯನ ನಡುವೆ ಘನಘೋರ ಯುದ್ಧ ನಡೆಯಿತು. ದೇವಿಯು ಪರಾಕ್ರಮದಿಂದ ಬಿಡಾಲನನ್ನು ಮೂರ್ಛೆ ಹೋಗುವಂತೆ ಮಾಡಿದಳು. ಆದರೆ ರಾಕ್ಷಸನು ಪುನಃ ಎದ್ದು ಕುಳಿತು ದೇವಿಯ ಮೇಲೆ ಬಾಣಗಳ ಸುರಿಮಳೆ ಸುರಿಸಿದನು. ದೇವಿಗೆ ದೈತ್ಯನು ಮಹಾ ಪರಾಕ್ರಮಶಾಲಿ ಎಂದು ಅರಿವಾಯಿತು. ಆಕೆ ಸರಳಿನ ಏಟುಗಳನ್ನು ತಪ್ಪಿಸುತ್ತಾ ಅತ್ತಿತ್ತ ನಡೆದಳು. ಆಕೆ ಏಟುಗಳನ್ನು ತಾಳಲಾರದೆ ದೈತ್ಯನು ಚೀರುತ್ತಾ ತತ್ತರಿಸಿದನು. ಆಗಲೂ ಸುಮ್ಮನೆ ಕೂಡುವ ಜಾಯಮಾನ ಬಿಡಾಲನದಲ್ಲ. ಅವನು ದೇವಿಯ ಸಿಂಹವನ್ನು ಸೀದು ಹಾಕಲು ನುಗ್ಗಿದನು. ದೇವಿ, ನಿನ್ನನ್ನು ಕಾಯಲು ಯಾರಿದ್ದಾರೆ? ಹರಿಹರನಾದರೂ ನೋಡಿ ನಿನಗೆ ಬುದ್ಧಿ ಬರಲಿಲ್ಲವೇ? ನಿನ್ನನ್ನು ಕಳುಹಿಸಿದ ದೇವತೆಗಳು ಯಾವ ಬಿಲದಲ್ಲಿ ಅಡಗಿದ್ದಾರೆಯೋ ನಾನು ನಿನ್ನನ್ನು ಕೊಲ್ಲದೆ ಬಿಡಲಾರೆ ಎನ್ನಲು ಅವನ ಗರ್ಜನೆಯನ್ನು ಕೇಳಿ ದೇವಿಯ ನಸುನಕ್ಕಳು. ದೈತ್ಯನೇ, ನನ್ನನ್ನು ನೀನು ಕೊಲ್ಲುವೆಯಾ? ಹೌದು, ನಾವು ಪುರುಷರಂತೆ ಬಲದಲ್ಲಿ ಶ್ರೇಷ್ಠರಲ್ಲ. ಅಲ್ಲಿದ್ದ ಆನೆಯ ಮೇಲೆ ತನ್ನ ಅಂಕುಶದಿಂದ ತಿವಿದಳು. ಆಕೆಯ ಕೈ ಹೊಡೆತಕ್ಕೆ ಆನೆಯು ಪರ್ವತದಂತೆ ಸಿಡಿಯಿತು. ದೈತ್ಯನ ಕೋಪ ಮಿತಿಮೀರಿ ತನ್ನ ಬಳಿ ಇರುವ ಕಟಾರಿಯಿಂದ ತಿವಿಯಲು ಬಂದನು. ದೇವಿಯು ಶೂಲದಿಂದ ಅವನನ್ನೇ ತಿವಿದಳು. ಅವನು ಕೆಳಗೆ ಬಿದ್ದು ರೋಷದಿಂದ ಪುನಃ ಮೇಲಕ್ಕೆದ್ದು ಬಂದನು. ಅವನು ಕೋಪದಿಂದ ಹಲ್ಲುಗಳನ್ನು ಕಡಿದು ದೇವಿಯ ಮುಖಾರವಿಂದಕ್ಕೆ ಗುದ್ದಿದನು. ಶಾಂಭವಿ ಕೂಡಲೇ ದೈತ್ಯನ ತಲೆಗೆ ಗುರಿಯಿಟ್ಟು ಮುಷ್ಟಿಯಿಂದ ಘಾತಿಸಿದಳು. ದೇವಿಯ ಹೊಡೆತದಿಂದ ದೈತ್ಯನು ಹಾರಿಬಿದ್ದನು. ದೇವಿಯ ಏಟುಗಳನ್ನು ತಿಂದವರು ಬದುಕಿ ಉಳಿಯುತ್ತಾರೆಯೇ? ಆದರೂ ನಮ್ಮ ದೈತ್ಯ ಕುಲವನ್ನು ಎದುರಿಸಿ ಬದುಕಿರಲು ಸಾಧ್ಯವೇ? ದೇವಿಯ ಬಾಣಗಳ ದಾಳಿಗೆ ಅವನ ಕಿರೀಟವು ನುಚ್ಚು ನೂರಾಯಿತು. ಆದರೂ ಅವನು ಬಿಂಕವನ್ನು ಬಿಡದೆ, ದೇವಿ, ನಾನು ನಿನ್ನ ಪರಾಕ್ರಮವನ್ನು ಮೆಚ್ಚಿದೆ. ನಾನು ಸೋಲನ್ನು ಒಪ್ಪಿಕೊಂಡಿರುವೆ. ನೀನು ಮುಂದೆ ಯುದ್ಧವನ್ನು ಮಾಡದೆ ಸುಮ್ಮನಿರು. ನಿನ್ನ ವೀರತೆಯನ್ನು ಮೆಚ್ಚಿರುವೆ. ಮುಂದೆ ಯುದ್ಧವನ್ನು ಮಾಡಿದರೆ ನೀನು ಸಾಯುವೆ ಎಂದನು. ದೈತ್ಯನ ಮಾತುಗಳನ್ನು ಕೇಳಿ ದೇವಿಯು ನಕ್ಕಳು. ದೈತ್ಯ, ನನ್ನ ಪರಾಕ್ರಮವನ್ನು ಮೆಚ್ಚಿರುವೆ ಎಂದು ನೀನೇ ತಿಳಿಸಿರುವೆ. ನಾನು ಯುದ್ಧಭೂಮಿಯಿಂದ ಹಿಂತಿರುಗಿ ಹೋಗಬೇಕಲ್ಲವೇ? ಆಗಲಿ, ನಾನು ನಿನ್ನ ಮಾತಿನಂತೆ ಹೋಗುವೆನು. ನಾನು ದೇವತೆಗಳಿಗೆ ಮಹಿಷನ ಕುಲವನ್ನು ನಾಶ ಮಾಡುತ್ತೇನೆ ಎಂದು ಮಾತು ಕೊಟ್ಟಿರುವೆ. ನನ್ನ ಪ್ರತಿಜ್ಞೆ ನಡೆದರೆ ನಾನು ಹೋಗುತ್ತೇನೆ. ನೀನು ಬದುಕಿರುವೆ, ಮಹಿಷನು ಬದುಕಿದ್ದಾನೆ. ನಾನು ಹೋದರೆ ದೇವತೆಗಳಿಗೆ ಕೊಟ್ಟ ಮಾತನ್ನು ತಪ್ಪಿದಂತೆ ಆಗುವುದು. ಬಿಡಾಲನು ಮಾತನಾಡದೆ ಸುಮ್ಮನೆ ನಿಂತನು. ದೇವಿಯು ತನ್ನ ಬತ್ತಳಿಕೆಯಿಂದ ಶಾರ್ಗಿಯ ಶರಗಳನ್ನು ತೆಗೆದು ಪ್ರಯೋಗಿಸಿದಳು. ದೈತ್ಯನು ತನ್ನ ಮನದಲ್ಲೇ ಯೋಚಿಸಿದನು, ಈ ಸ್ತ್ರೀಯು ತಾನು ಏನೇ ಸಾಹಸ ಮಾಡಿದರೂ ಮಡಿಯುವುದಿಲ್ಲ. ಆದರೂ ತನ್ನ ಬಳಿ ಇದ್ದ ಬ್ರಹ್ಮಶಕ್ತಿಯನ್ನು ತೆಗೆದು ದೇವಿಯ ಮೇಲೆ ಪ್ರಯೋಗಿಸಿದನು. ಪರಾಶಕ್ತಿ, ಇಂದಿಗೆ ನಿನ್ನ ಹಣೆ ಬರಹ ಬದಲಾಯಿತು. ನಾನು ನಿನಗೆ ಬುದ್ಧಿವಾದ ಹೇಳಿದರೂ ಕೇಳಲಿಲ್ಲ. ಈಗ ನಿನ್ನ ಪರಿಸ್ಥಿತಿ ಏನಾಗುವುದು ಎಂದು ನೋಡು. ಈ ಅಸ್ತ್ರದಿಂದ ನಿನ್ನನ್ನು ಸಿಡಿ ಹಾಕುವೆ. ದೈತ್ಯನು ಪ್ರಯೋಗಿಸಿದ ಬ್ರಹ್ಮಶಕ್ತಿಯು
ಸಪ್ತಸಾಗರದಲ್ಲಿರುವ ನೀರನ್ನು ಕುಡಿದು ಹಾಕಿತು. ಬಾಣವು ಬೆಂಕಿಯನ್ನು ಉಗುಳಿತು. ದಿಕ್ಪಾಲಕರ ನಗರಗಳನ್ನು ಬೆಂಕಿಯು ಸುಟ್ಟು ಹಾಕಿತು. 3 ಲೋಕಗಳು ತತ್ತರಿಸಿದವು. ಇಂತಹ ದಿವ್ಯವಾದ ಅಸ್ತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ದೈತ್ಯನು ದೇವಿಯ ಕಡೆಗೆ ಹೆಜ್ಜೆ ಹಾಕಿದನು. ಆ ದಿವ್ಯ ಶಕ್ತಿಯನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ದೇವಿಯು ಧರಿಸಿರುವ ಕೇಯೂರ ಹಾರದೊಳಗೆ ಬ್ರಹ್ಮಶಕ್ತಿಯು ಲೀನವಾಯಿತು. ಅಸ್ತ್ರದ ಬೆಳಕಿಗೆ 4 ದಿಕ್ಕುಗಳು ಪ್ರತಿಫಲಿಸಿದವು. ತನ್ನ ಅಸ್ತ್ರವು ವಿಫಲವಾದದನ್ನು ಕಂಡು ಬಿಡಾಲನು ಕೈಗೆ ಸಿಕ್ಕ ಮರಗಳನ್ನು ಕಿತ್ತು ದೇವಿಯ ಎದೆಯ ಮೇಲೆ ಎಸೆದನು. ದೈತ್ಯನ ಅಟ್ಟಹಾಸವನ್ನು ನೋಡಿ ದೇವಿಯು ಈ ಬಾರಿ ಶಿವನ ತ್ರಿಶೂಲವನ್ನು ತೆಗೆದುಕೊಂಡು ದೈತ್ಯನ ಎದೆಗೆ ತಿವಿದಳು. ತ್ರಿಶೂಲವು ದೈತ್ಯನ ಎದೆಗೆ ತಗುಲಿ ದೈತ್ಯನು ಪ್ರಾಣ ಬಿಟ್ಟನು. ಬಿಡಾಲನ ಮರಣವನ್ನು ಕಂಡು ರಾಕ್ಷಸನ ಸೈನ್ಯ ದೇವಿಯನ್ನು ಸುತ್ತುಗಟ್ಟಿತು. ದೇವಿಯು 100 ಧನಸ್ಸುಗಳಿಂದ ರಾಕ್ಷಸ ಸೈನ್ಯದ ಮೇಲೆ ಬೀಸಿದಳು. ಸೈನ್ಯವು ಗಾಳಿಯಂತೆ ಅಲುಗಾಡಿತು. ತನ್ನ ಖಡ್ಗದಿಂದ ದೈತ್ಯರ ಸಮೂಹವನ್ನು ದೇವಿಯು ಯಮಪುರಿಗೆ ಅಟ್ಟಿದಳು. ಸಕಲ ದೇವತೆಗಳು ಬಿಡಾಲನನ್ನು ಕೊಂದ ದೇವತೆಗೆ ಕೃತಜ್ಞತೆಗಳನ್ನು ಅರ್ಪಿಸಿದರು. ಗುರುಗಳಾದ ಚಿದಾನಂದವನ್ನು ದೇವತೆಗಳು ನೆನೆದರು. ಇಲ್ಲಿಗೆ ಬಿಡಾಲವಧೆ ಎಂಬ 7ನೇ ಅಧ್ಯಾಯವು ಸಂಪೂರ್ಣವಾಯಿತು.